ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಭದ್ರತೆ ಮತ್ತು ಮುಖ್ಯಮಂತ್ರಿಗಳ ಕುರ್ಚಿಗೆ ಕಂಟಕ ಬಂದಾಗ ಮಾತ್ರ ಹಿಂದುಳಿದ ವರ್ಗಗಳ ನೆನಪಾಗಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನೆನಪು ಬರುತ್ತದೆ ಎಂದು ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವರ್ಣ ಮ್ಯಾಕೇರಿ ಅವರು ಆರೋಪಿಸಿದರು. ನಗರದಲ್ಲಿ ಶನಿವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸುಮಾರು 11 ವರ್ಷಗಳಿಂದ ಮಾಡದೇ ಇರುವ ಹಿಂದುಳಿದ ವರ್ಗಗಳ ಸಮೀಕ್ಷೆಯನ್ನು ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ಮಾಡಿ ಕೇವಲ 15 ದಿನಗಳಲ್ಲಿ ವರದಿ ಮಂಡನೆಗೆ ಆದೇಶ ನೀಡಿರುವುದು ಹಿಂದುಳಿದ ವರ್ಗಗಳಿಗೆ ಮೂರ್ಖರನ್ನಾಗಿ ಮಾಡಿ ಸರ್ಕಾರದ ಹಣ ಕೊಳ್ಳೆ ಹೊಡೆದು ಮುಖ್ಯಮಂತ್ರಿ ಗಾದಿಯನ್ನು ಖಾಯಂ ಮಾಡಿಕೊಳ್ಳುವ ತಂತ್ರವಾಗಿದೆ. ಹೀಗಾಗಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಸಂವಿಧಾನಿಕವಾಗಿ ರಾಷ್ಟ್ರಮಟ್ಟದಲ್ಲಿ ಜನಗಣತಿ ಜೊತೆಯಲ್ಲೇ ಜಾತಿ ಜನಗಣತಿ, ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಸಮೀಕ್ಷೆಗೆ ರಾಜ್ಯ ಸರ್ಕಾರ ಸಹಕಾರ ನೀಡಬೇಕು. ಅನಗತ್ಯ ಗೊಂದಲ ಸೃಷ್ಟಿಸಿ ಸಾರ್ವಜನಿಕರ ಹಣ ದುರುಪಯೋಗಪಡಿಸಿಕೊಂಡು ಸ್ವಾರ್ಥ ರಾಜಕಾರಣ ಮಾಡಬಾರದೆಂದು ಆಗ್ರಹಿಸಿದರು. ಈ ಒಂದು ಸಮಗ್ರವಾದಂಥ ಹಿಂದುಳಿದ ವರ್ಗಗಳ ಆಯೋಗದ ಮುಖಾಂತರ 7 ಕೋಟಿ ಜನಸಂಖ್ಯೆಯ ಈ ಒಂದು ಸಾಮಾಜಿಕ ಶೈಕ್ಷಣಿಕ ವರದಿಯನ್ನು ನಾವು ಮಾಡ್ತೀವಿ ಅನ್ನೋದು ಇವತ್ತಿನ ದಿವಸ ಹಾಸ್ಯಾಸ್ಪದ. ಯಾಕಂತ ಹೇಳಿದ್ರೆ ಇವರು ಕೇವಲ ತಮ್ಮ ಸರ್ಕಾರದ ಅಭದ್ರತೆ ಒಂದು ಕಾಡ್ತದ ಮತ್ತು ಅವರ ಮುಖ್ಯಮಂತ್ರಿ ಕುರ್ಚಿ ಯಾವಾಗ ಅಳಿಗಾಡ್ತದ ಅಂಥ ಸಂದರ್ಭದಲ್ಲಿ ಮಾತ್ರ ಈ ರೀತಿಯಾದಂಥ ಹಿಂದುಳಿದ ವರ್ಗಗಳ ನೆನಪು ಮಾಡಿಕೊಂಡು ಈ ರಾಜ್ಯದ ಬೊಕ್ಕಸನ್ನು ಲೂಟಿ ಮಾಡಿಕೊಂಡು ಸಮಯವನ್ನು ಹಾಳು ಮಾಡಿ ಈ ಒಂದು ಹಿಂದುಳಿದ ವರ್ಗಗಳಿಗೆ ಮೂರ್ಖರನ್ನಾಗಿ ಮಾಡುವಂಥ ಈ ಒಂದು ಕುತಂತ್ರ ನೀತಿಯನ್ನು ಬಿಟ್ಟು ಏನು ದೇಶದಲ್ಲಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ 95 ವರ್ಷಗಳ ನಂತರ ಈ ದೇಶದಲ್ಲಿರುವಂಥ ಕಟ್ಟಕಡೆ ವ್ಯಕ್ತಿಯ ಸ್ಥಿತಿಗತಿಗಳನ್ನು ಅಂಕಿ ಸಂಖ್ಯೆಗಳ ಮುಖಾಂತರ ಇವತ್ತು ಜನಗಣತಿ ಜೊತೆ ಜಾತಿ ಜನಗಣತಿ ಮಾಡಬೇಕೆನ್ನುವಂಥ ಒಂದು ಆದೇಶವನ್ನು ನೀಡಿದರ ಆ ಆದೇಶಕ್ಕೆ ಪೂರಕವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಹಕಾರವನ್ನು ನೀಡಿ ಈ ಹಿಂದುಳಿದ ವರ್ಗಗಳಿಗೆ ನ್ಯಾಯ ಸಿಗುವಲ್ಲಿ ತಾವು ಪ್ರಮುಖ ಪಾತ್ರ ವಹಿಸಬೇಕೆನ್ನುವಂಥ ಆಗ್ರಹವನ್ನು ತಮ್ಮ ಮುಖಾಂತರ ನಾವು ಮಾಡ್ತೀವಿ. ಬಂಧುಗಳೇ, ತಮಗೆ ಇದ್ರ ಬಗ್ಗೆ ಹೇಳಬೇಕಪ್ಪ ಅಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವ್ರ ಬಗ್ಗೆ ನಮಗೆ ಅಪಾರವಾದಂಥ ಗೌರವ ಇದೆ. ಆದರೆ ಆ ಗೌರವವನ್ನು ಉಳಿಸ್ಕೊಂಡು ಹೋಗುವಲ್ಲಿ ಅವರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಈ ದಲಿತರು ಹಿಂದುಳಿದವರ ಹೆಸರಿನ ಮೇಲೆ ಅಧಿಕಾರಕ್ಕೆ ಬಂದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಹಿಂದುಳಿದವರ ಹೆಸರಿನ ಮೇಲೆ ಇವತ್ತು ರಾಜಕಾರಣ ಮಾಡ್ತಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರ ಇತಿಹಾಸ ತೆಗೆದು ನೋಡಿದ್ರೆ ಪ್ರತಿಯೊಂದು ಸಂದರ್ಭದಲ್ಲಿ ಅವರಿಗೆ ಹಿಂದುಳಿದ ವರ್ಗದವರೇ ಇವತ್ತಿನ ದಿವಸ ರಾಜಕೀಯ ಜೀವದಾನ ಕೊಟ್ಟಿದ್ದು ಕೂಡ ಇದೆ. ಅವರಿಗೆ ಮೋಸ ಮಾಡುವ ರೀತಿಯಲ್ಲಿ ಇವರು 2014 ಜನವರಿ 23ರಂದು ಏನು ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ಹಿಂದುಳಿದ ವರ್ಗಗಳಿಗೆ ನ್ಯಾಯ ಕೊಡಬೇಕಂತ ತಿಳ್ಕೊಂಡು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಏನು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧಿನಿಯಮ 1995 11(2) ಪ್ರಕಾರ ಮಾಡಬೇಕು ಅಂತ ತಿಳ್ಕೊಂಡು ಮಾಡಿದ್ದು ಎಲ್ಲರಿಗೂ ಒಂಥರ ಖುಷಿಯಾಗಿತ್ತು. ಆದರೆ ಇವರು ನಿಜವಾಗಲೂ ಇವ್ರ ಬಣ್ಣ ಇವತ್ತು ಬಯಲಾಗ್ಯದ. ಯಾಕಂದ್ರೆ ಅವರು ನಿಜವಾಗಲೂ ಏನು 2014ರಲ್ಲಿ ಏನಾಯಿತು, ಆ 2014ರಲ್ಲಿ ಕೇವಲ 3 ವರ್ಷದಲ್ಲಿ ಅವರೆಲ್ಲ ವರದಿ ಸ್ವೀಕಾರ ಮಾಡಿ ಈ ಹಿಂದುಳಿದ ವರ್ಗಗಳಿಗೆ ನ್ಯಾಯ ಕೊಡುವಂಥ ಕೆಲಸ ಅವ್ರು ಮಾಡಬೇಕಾಗಿತ್ತು. ಯಾಕೆ ಅವ್ರು ಮಾಡಲಿಲ್ಲ ಅನ್ನೋದಕ್ಕೆ ಅವರು ಉತ್ತರ ಹೇಳಬೇಕು. ಅದೇ ಇವತ್ತಿನ ದಿವಸ ನೀವು ನೋಡ್ರಿ, ತೆಲಂಗಾಣದಲ್ಲಿ ಕೇವಲ ಒಂದೇ ಒಂದು ವರ್ಷದಲ್ಲಿ ರೇವಂತ್ ರೆಡ್ಡಿಯವರು ಅದು ಹಿಂದುಳಿದ ವರ್ಗಗಳ ಆಯೋಗದ ಒಂದು ರಚನೆ ಮಾಡಿ 2024ರಲ್ಲಿ ಅವರು ಇಂಪ್ಲಿಮೆಂಟ್ನು ಕೂಡ ಮಾಡ್ತಾರೆ. ಅದೇ ರೀತಿಯಾಗಿ ಬಿಹಾರದ ಮುಖ್ಯಮಂತ್ರಿಗಳು 2023ರಲ್ಲಿ ಏನು ಈ ರೀತಿಯಾದಂಥ ಒಂದು ಆಯೋಗವನ್ನು ರಚನೆ ಮಾಡಿ ಆ ಹಿಂದುಳಿದ ವರ್ಗದವರಿಗೆ ಒಂದೇ ವರ್ಷದಲ್ಲಿ ನ್ಯಾಯ ಕೊಡುವಂಥ ಕೆಲಸ ಮಾಡಿದ್ದಾರೆ. ಈ ಕರ್ನಾಟಕ ರಾಜ್ಯದ ಹಿಂದಿನ ಒಂದು ಇತಿಹಾಸ ತೆಗೆದು ನೋಡಿದ್ರೆ ಏನು LG ಹವನೂರವರು
ವರದಿ ರಚನೆ ಏನಾಯಿತು ನಮ್ಮ ಆಯೋಗ ಆಗಸ್ಟ್ 8, 1972ರಲ್ಲಿ ಅವರು ಕೇವಲ ಮೂರೇ ವರ್ಷದಲ್ಲಿ ನವೆಂಬರ್ 19, 1975ರಲ್ಲಿ ವರದಿಯನ್ನು ಸಲ್ಲಿಸಿ 77ರಲ್ಲಿ ಫೆಬ್ರವರಿ 22ಕ್ಕೆ ಜಾರಿಗೆ ಮಾಡ್ತಾರೆ. ವೆಂಕಟಸ್ವಾಮಿ ಆಯೋಗನೂ ಕೂಡ 18 ಏಪ್ರಿಲ್ 1983ರಲ್ಲಿ ಸ್ಥಾಪನೆಯಾಗಿ ಮಾರ್ಚ್ 31, 1986ರಲ್ಲಿ ಅದು ವರದಿ ಸಲ್ಲಿಕೆ ಆಗ್ತದ ಅಂಗೀಕಾರ ಮಾಡಲ್ಲ. ಚೆನ್ನಪ್ಪ ರೆಡ್ಡಿ ವರದಿ ಕೂಡ ಮಾರ್ಚ್ 9, 1988ರಲ್ಲಿ ರಚನೆಯಾಗಿ ಏಪ್ರಿಲ್ 7, 1990ರಲ್ಲಿ ಇವತ್ತಿನ ದಿವಸ ಸಲ್ಲಿಕೆ ಆಗ್ತದೆ. ಅದರಂತೆ ಇವತ್ತು ಮಂಡಲ ವರದಿ ಆಗಿರ್ಬೋದು, ಅದರಂತೆ ಇವತ್ತು ದಿವಸ ಕಾಕಾ ಕಾಲೇಲ್ಕರ್ ವರದಿ ಆಗಿರ್ಬೋದು, ಇವೆಲ್ಲನೂ ಕೂಡ ಕೇವಲ 3 ವರ್ಷದಲ್ಲಿ ಆಗಿ ಅವು ಜಾರಿಗೆ ಬರ್ತವೆ. ಆದರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಯಾಕೆ ಇವತ್ತಿನ ದಿವಸ 11 ವರ್ಷ ಆದರೂ ಕೂಡ ಆ ವರದಿ ಸಲ್ಲಿಕೆ ಮಾಡಿಲ್ಲ? ಅವರಿಗೆ ಈಗ ಹೈಕಮಾಂಡ್ ಕರೆದು ಇಲ್ಲ ಅದು ನೀ ಕ್ಯಾನ್ಸಲ್ ಮಾಡಿ ಹೊಸದ ಮಾಡಂತೇಳಿ ಈಗೇನು ಹೇಳ್ತಾರೆ ಅವರು, ಹಿಂದುಳಿದವ್ರಿಗೆ 15 ಪ್ರಕಾರ ಔಟ್ಡೇಟೆಡ್ ಅಂತ. ನೋಡಿರಿ, ಜನವರಿ 23, 2014ಕ್ಕೆ ಅದು ಆದೇಶ ಆಗ್ಯದ. ಇದೇ ಮುಖ್ಯಮಂತ್ರಿಗಳು ಆದೇಶ ಮಾಡ್ಯಾರ. ಜನವರಿ 22, 2024ಕ್ಕೆ 10 ವರ್ಷ ಮುಗಿದು ಹೋಗ್ತದೆ. ಆದ್ರೆ ಫೆಬ್ರವರಿ 10, 2025ಕ್ಕೆ ಇವ್ರು ಸಲ್ಲಿಕೆ ಮಾಡ್ತಾರೆ. ನಮ್ಮ ಹೆಗಡೆಯವ್ರು, ಜಯಪ್ರಕಾಶ್ ಹೆಗಡೆಯವ್ರು ವರದಿ ಸಲ್ಲಿಕೆ ಮಾಡ್ತಾರೆ. ಫೆಬ್ರವರಿ 10ಕ್ಕೆ ಸಬ್ಮಿಟ್ ಮಾಡಾಗ ಇದು 10 ವರ್ಷ ಆಗ್ಯದ, ಇದು ವರದಿನ ತೋಳಲ್ಲ ಅಂತೇಳಿ ಹೇಳ್ಬೋದಿತ್ತಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳು. ಯಾಕೆ ಹೇಳಿಲ್ಲ? ಮತ್ತೇನು ಮಾಡ್ತಾರ, ಮುಂದುವರೆದು ಅದೇ ಏಪ್ರಿಲ್ 11ನೇ ತಾರೀಕಿಗೆ ಅದು ಇದು ಫೆಬ್ರವರಿ ಅಕ್ಸೆಪ್ಟ್ ಮಾಡಿ ಏಪ್ರಿಲ್ 11ನೇ ತಾರೀಕಿಗೆ ಕ್ಯಾಬಿನೆಟ್ನಾಗ ಸಬ್ಮಿಟ್ ಮಾಡ್ತಾರೆ. ಅಂದ್ರೆ ಅಲ್ಲಿ ತನಕ ನೀವು ಔಟ್ಡೇಟೆಡ್ ಅಂತ ಗೊತ್ತಿಲ್ಲ ನಿಮ್ಗೆ. 11 ವರ್ಷ ಆಗ್ಯದಂತ ಇದು ನಿಮ್ಮ ಕರ್ನಾಟಕ ಅಧಿನಿಯಮ ಅಂತೇಳಿ ಗೊತ್ತಿಲ್ಲ. ಇವೆಲ್ಲ ನಾಟಕ ಕಂಪ್ನಿ ಏನದಲ್ಲ, ಸನ್ಮಾನ್ಯ ಮುಖ್ಯಮಂತ್ರಿಗಳು ನೀವೇನು ಯಾವ ದಲಿತರು ಹಿಂದುಳಿದವ್ರ ಹೆಸರು ಹೇಳ್ಕೊಂಡು ಇವತ್ತು ರಾಜಕೀಯ ಮಾಡ್ತಿದ್ರಲ್ಲ, ಈ ರಾಜಕೀಯ ಇವತ್ತಿನ ದಿವಸ ಎಲ್ಲ ಗೊತ್ತಾಗ್ಯ ಜನರಿಗೆ. ಯಾಕ್ರಿ ನಿಮ್ಗೆ ಸರ್ಕಾರ 165.51 ಲಕ್ಷ ಸುಮಾರು 165 ಕೋಟಿಗಳು ಇವತ್ತಿನ ದಿವಸ ಯಾರ ಅಪ್ಪನ ಮನೆ ರೊಕ್ಕ ಇವು? ವೇಸ್ಟ್ ಆಫ್ ಟೈಮ್, ವೇಸ್ಟ್ ಆಫ್ ಮನಿ, ವೇಸ್ಟ್ ಆಫ್ ನ್ಯಾಷನಲ್ ರಿಸೋರ್ಸಸ್. ನಿಮ್ಗೆ ಯಾರು ಹೇಳೋರು ಕೇಳೋರು ಇಲ್ವಾ? ಇವತ್ತು ಮತ್ತೆ ಬಂದು ಏನು ಹೇಳ್ತಾ ಇದ್ದೀರಿ? ಇಲ್ಲ, ನಾವು ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 15 ತನಕ, ಅಕ್ಟೋಬರ್ 7 ತನಕ 15 ದಿವಸನೇ ಮುಗಿತದೆ. ನಾಚಿಕೆ ಬರಬೇಕು ನಿಮಗೆ. ಮಾಡಕ್ಕೆ ಸಾಧ್ಯ ಅದ? ಜನವರಿ 10ಕ್ಕೆ ಒಳ ಮೀಸಲಾತಿ ಈ ಬಗ್ಗೆ 15-20 ದಿವಸನಾಗ ನೀವು ವರದಿ ಕೊಡ್ರಿ ಅಂತೇಳಿ ಆದೇಶ ಮಾಡ್ತೀರಿ. ಅವಾಗ ಸ್ಟಾರ್ಟ್ ಮಾಡ್ತೀರಿ. ಮುಂದುವರೆದ ಭಾಗವಾಗಿ ಮೇದಾಗ ಅದು 15 ದಿವಸನಾಗೆ ಮಾಡ್ರಿ ಅಂತೇಳಿ ಆರ್ಡರ್ ಮಾಡ್ತೀನಿ. ಎಷ್ಟು ದಿವಸ ಆಯ್ತು ಇವತ್ತಿನ ತನಕ? ಬರೀ 17% ಜನಸಂಖ್ಯೆ ಇರುವಂಥ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಸಮೀಕ್ಷೆ ವರದಿ ನಿವತ್ತ ಏನು ಅದು ನಾಗಮೋಹನ್ ದಾಸ್ ಅವ್ರದ್ದು, ನೀವು ಇನ್ನೂ ಕೂಡ 25-30% ಆಗಿಲ್ಲ. 5-6 ತಿಂಗಳಾಯಿತು. ಸುಮ್ಮನೆ ಅನಗತ್ಯ ಗೊಂದಲ ಸೃಷ್ಟಿ ಮಾಡಿಸಿ ಕೇಂದ್ರ ಸರ್ಕಾರದವರು ಇವತ್ತಿನ ದಿವಸ ಏನು ಜಾತಿ ಜನಗಣತಿ ಮಾಡ್ತಾ ಇದ್ದಾರೆ, ಆ ಗೊಂದಲ ಸೃಷ್ಟಿ ಮಾಡಿ ಅದಕ್ಕೆ ಅಡಚಣೆ ಉಂಟು ಮಾಡುವಂಥ ಒಂದು ದುರುದ್ದೇಶ ಇಟ್ಕೊಂಡು ಇವತ್ತು ಸ್ವಾರ್ಥ ರಾಜಕಾರಣಕ್ಕೋಸ್ಕರವಾಗಿ ಇವತ್ತಿನ ದಿವಸ ಸಿದ್ದರಾಮಯ್ಯನವರು ಇಂಥ ಒಂದು ನಿರ್ಧಾರ ತೆಗೆದುಕೊಂಡಿದ್ದು ಇವತ್ತು ಅಕ್ಷಮ್ಯ ಅಪರಾಧ. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಈರಣ್ಣ ಹಡಪದ್, ಸಾಯಬಣ್ಣ ಜಾಲ್ಗಾರ್, ಬಸವರಾಜ್ ಗುಂಡಲ್ಗೇರಿ, ಸೂರ್ಯಕಾಂತ್ ಔರಾದ್ ಸೇರಿದಂತೆ ಇತರರು ಹಾಜರಿದ್ದರು.